ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬಕ್ಕೂ ಎಲ್ಲರೂ ಹೆಂಗದಿರಿ, ಎಲ್ಲರೂ ಚೆನ್ನಾಗದಿರಿ ಅಂತ, ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆರಾಮಾಗಿದ್ದೀರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಕತ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಲಾಗ್ ಬಂದು ಡೈಲಿ ಲಾಗ್ ಆಗಿರ್ತೈತೆ ನೋಡಿ. ಇವತ್ತು ಎಷ್ಟು ಕೆಲಸ ಮಾಡ್ತೀನಿ, ಏನಿಲ್ಲ, ಎಷ್ಟು ಬಟ್ಟೆ ವ್ಯಾಪಾರ ಆಗುತ್ತಾ, ಎಷ್ಟು ಕೆಲಸ, ಏನು ಇವತ್ತು ಏನೇ ನನ್ನ ಡೈಲಿ ರೊಟೀನ್ ಹೇಗಿರುತ್ತಾ ಅಂತ ನಿಮಗೂ ಶೇರ್ ಮಾಡ್ತೀನಿ. ಈಗ ಟೈಮು 7:30 ಆಗೈತಿ. ಇವಾಗ ವಿಡಿಯೋ ಚಲೋ ಮಾಡಿ 7:30ಗಿಂತ ರಾತ್ರಿ 7:30 9 ತನಕ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ಇಷ್ಟು ಸೀರೆ ಪಿಕ್ ಹಾಕಬೇಕು, ನೈಟಿ ಟಿಚ್ ಮಾಡಬೇಕು ಅಂತೀನಿ. ನೈಟಿ ಟೀಚಿಂಗ್ ಮಾಡೋವು 4 ನೈಟಿ ಟೀಚಿಂಗ್ ಮಾಡುವುದಾವು, 4 ನೈಟಿ ಹಿಡಿಯೋದಾವು, ಒಂದು 7 ಸೀರೆ ಪಿಕ್ ಹಾಕೋದಾವು. ಇಟ್ಟು ಕಂಪ್ಲೀಟ್ ಮಾಡ್ಬೇಕಂತೀನಿ. ಟೈಮ್ 7:30 ಆಗೈತಿ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಶೇಂಗಾದ್ದು ಬಂದಿತ್ತು ರೀ, ಶೇಂಗಾ ಸುಸಾಕ. ಶ್ರಾವ್ ಕುಮಾರ್ನು ಕರ್ಕೊಂಡವ್ರು ಯಾರಿಲ್ಲ, ಹಿಂಗಾಗಿ ಮೊನ್ನೆ ಒಂದಿನ ಬಿಸಿಲಾಗ ಕರ್ಕೊಂಡೋಗಿ ಜ್ವರ ಬಂದ್ಬಿಟ್ಟು ಸ್ನೇಹಿತರೆ ಫುಲ್ ಶ್ರಾವಣಗ. ಅದಕ್ಕೆ ಹೆಂಗೆ ಮಾಡಬೇಕು ಅಂತೇಳಿ ಬಿಟ್ಟು ನೋಡಿ. ಇವತ್ತು ಹೋಗಲಿಲ್ಲ, 7:30 ಆಗೈತಿ. ಇವಾಗ ಎದ್ದು ಲಾಗ್ ಶುರು ಮಾಡೀನಿ. ಇನ್ನು 9:00ವರೆಗೆ ಶ್ರಾವಣಿ ಸ್ಕೂಲ್ ಹೋಗ್ತಾಳೆ. ಎಲ್ಲ ನಾಷ್ಟ ಮಾಡಿ ನಾಷ್ಟ ಮಾಡಿ ಕಟ್ತೀನಿ ರೀ. ಯಾಕಂದ್ರೆ ನಿನ್ನ ಮದುವೆ ಹೋಗೀನಿ, 3 ದಿನ ಕೆಲ್ಸಕ್ಕೆ ಹೋಗೀನಿ, ಫುಲ್ ಸುಸ್ತಾದಂಗೆ ಆಗೈತೆ. ಯಾವುದೇ ಕೆಲಸ ಇಲ್ಲರಿ, ನಾವು ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇರ್ತಾವೆ, ಮಾಡೇ ಮಾಡ್ತೀವಿ ರೀ. ನಮಗೆ ಬರೋದಿಲ್ಲ ಮಾಡೋದಿಲ್ಲ ಅಂದ್ರೆ ಯಾವುದೂ ಬರಲ್ಲ. ಈಗ ನಾವು ಹೆಣ್ಮಕ್ಳಾಗಿ ಹುಟ್ಟಿಂದ ಯಾವುದೇ ಕೆಲಸಕ್ಕೆ ಹಚ್ಚಲಿ ಬರಲ್ಲ ಅನ್ನೋಕ್ಕಿಂತ ಬರ್ತಂತ ಮಾಡಿದ್ರೆ ಎಲ್ಲ ಕೆಲಸನೂ ಈಜಿ ಆಗುತ್ತೆ ನೋಡಿ ಸ್ನೇಹಿತರೆ. ಮಾಡಲೇಬೇಕು, ಹೆಣ್ಣಿನ ಜನ್ಮ ಎಲ್ಲೋದ್ರು ಮಾಡೋದು ತಪ್ಪ ನೋಡಿ ಸ್ನೇಹಿತರೆ, ಮಾಡಲೇಬೇಕು. ಬನ್ನಿ ಸ್ನೇಹಿತರೆ, ಹಂಗೆ ಕಸ ಹುಡುಕ್ತೀನಿ ರೀ. ಅಂಗಳ ಕಸ, ಮನೆ ಕಸ ಎಲ್ಲ ಹುಡುಗಿ ಈ ಸಂಜಿನಾಗ ಬಟ್ಟೆ ವ್ಯಾಪಾರ ಚಲೋ ಆಗಿತ್ತು. ಬಟ್ಟೆ ಅಷ್ಟು ಅಲ್ಲಿ ಆವಾಗ ಮಡಚಿಟ್ಬಿಟ್ಟೆ. ಹಂಗೆ ಮಂಜುಳದು ಮಡಚಾಗಲ್ಲ, ಹಂಗೆ ಗೊತ್ತಿತ್ತು ರೀ, ಎಚ್ಚರನೇ ಇಲ್ಲ. ಹಿಂಗಾಗಿ ಬನ್ನಿ ಸ್ನೇಹಿತರೆ, ಮತ್ತು ಇವಾಗ ಶ್ರಾವಣಿನೂ ಎದ್ದಾಡ್ರಿ, ಈಗ ಎದ್ದ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಅಂಗಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕೊಂಡು ಎಲ್ಲ ಮನೆ ಎಲ್ಲ ಕ್ಲೀನ್ ಆಗೈತೆ. ಇಷ್ಟು ಶ್ರಾವಣ್ ಕುಮಾರ್ ಇವಾಗ ಎದ್ದ ನೋಡಿ. 9 ಗಂಟೆ ಆಗಿ ಟೈಮ್, ಇವಾಗ ಎದ್ದಾನ ನೋಡಿ. ಶ್ರಾವಣಿದು ಜಾಕ ಆಗೈತೆ ರೀ, ಶ್ರಾವಣಿಗೆ ಎದ್ದಾನ. ಶ್ರಾವಣಿ ಜಾಕ ಮಾಡಿಸ್ಬೇಕು ನಾನು ನೋಡಿ. ನೀರು ಒಲಿ ಹಚ್ಚೀನಿ, ನೀರು ಜಾಕ ಮಾಡಿ ಹಾಕಿ ನೀರು ತೊಗೊಂಡು. ಮತ್ತು ನೀರು ಸಂಜೆನಾಗ ಅವಲಕ್ಕಿ ಮಾಡಿದ್ನಲ್ಲ ರೀ, ಒಣ ಖಾರ ಹಾಕಿ. ಅದೇ ಥರ ಮಾಡಿ ಮಮ್ಮಿ ಅಂತ ಅಂದು ಅವಲಕ್ಕಿ ತೋರಿಸಿರ್ತೀನಿ. ಒಗ್ಗರಣೆ ಹಾಕಿ ನೋಡಿ, ಮಸ್ತಾಗಿ ಟೇಸ್ಟ್ ಮಾತ್ರ. ಶ್ರಾವಣಿ ಮಮ್ಮಿ ನಿನ್ನೆ ಹಂಗೆ ಮಾಡಿ ಮಮ್ಮಿ ಅವಲಕ್ಕಿ ನನಗೆ ಇಷ್ಟ ಆಗೈತಿ ಅಂತಂದು. ಶ್ರಾವಣಿ ಎಲ್ಲದಿ? ಅದಕ್ಕೆ ಅದೇ ಥರ ಮಾಡೀನಿ ರೀ. ಅಕ್ಕಿ ಮೇಲೆ ಕೇಳಿ ಸ್ನೇಹಿತರೆ, ಮಸ್ತಾಗಿತ್ತು ರೀ. ಒಣಕ್ಕೆ ನಿನ್ನೆ ರೆಸಿಪಿ ಹಾಕಿ ನೋಡಿ. ಅದನ್ನು ಇನ್ನೂ 2 ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀರು ಬೈದು ನೀರು ತುಂಬ್ಕೊಂಡಿನಿ. ಇಷ್ಟು ಮನೆಯಿಂದ ನೀರು ತುಂಬಿ ಉಷ್ಟು ಮನೆಯಿಂದ ಎಲ್ಲ ಕಸ ಗುಡ್ಸೀನಿ. ಇನ್ನು ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ಅವಲಕ್ಕಿ ಮಣ್ಣೆಲ್ಲ ಕೆಲಸ ಏನು ಭಾಳ ಇಲ್ಲ ನೋಡಿ ಇವತ್ತು. ಬಾರ ಶ್ರವಣಕ್ಕ ನೋಡಿ ಸ್ನೇಹಿತರೆ, ಶ್ರಾವಣಿ ಜಾಕಾಗಿ ಐತೆ. ಶ್ರಾವಣಿ ಅವಲಕ್ಕಿ ಯಾಕೆ ಮಾಡಂದಿ? ಬರೇ ನಿನ್ನಿನ ಅವಲಕ್ಕಿ ಇವತ್ತಿನ ಅವಲಕ್ಕಿ ಇಷ್ಟ ಆಗಿತ್ತೇನು? ಅದಕ್ಕೆ ಹಾಕಿ ಬಸ್ ಸಂಜೆಗೂ ಅವಲಕ್ಕಿ ಮಾಡ್ಬೇಕಾ ಚೋತಾಡ್ರಿ ನೋಡಿ. ಚಂದ ಅದರಿಂದ ಅನ್ನತ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಇದು ಸದಕ್ಕೆ ರೆಡಿ ಮಾಡ್ಬೇಕ್ರಿ. ನಾಷ್ಟ ಹಾಕೊಳ್ಳೆ, ನಾಷ್ಟ ಮಾಡು. ತಮ್ಮನ ಜಾಕ ಮಾಡ್ಸ್ಕೊಂಡ್ ಬರ್ತೀನಿ. ನಿನಗೆ ಆಮೇಲೆ ನಾಷ್ಟ ಹಾಕಿ ಕೊಡ್ತೀವಿ. ಬರ್ರಿ ಬುತ್ತಿ ಕಟ್ಟಿನ ರೇಖೆಗೆ ನೋಡಿ. ಟೇಸ್ಟ್ ಆಗಿತ್ತು ಅಂತ ನೋಡಿ ಆಕೆಗೆ. ಹಿಂಗಾಗಿ ಅದನ್ನೇ ಮಾಡೋದು ನೋಡಿ. ಅವ್ರ ಮಕ್ಳು ಯಾವ್ದಂತಾರೆ ಅದು ಮಾಡಿಕೊಟ್ರೆ ಉಂಡು ಹೋಗ್ಬಿಡ್ತಾವೆ ರೀ. ಮಕ್ಳು ಇಷ್ಟಪಟ್ಟು ಮಾಡಿಕೊಡ್ಬೇಕು ರೀ. ನಮ್ಮದು ಇಷ್ಟ ಕಷ್ಟ ಹುಡ್ಕೊತ ಕುಂದಿರ್ಬಾರ್ದು. ನನ್ನ ರೊಟ್ಟಿ ಪಲ್ಯ ಇಷ್ಟ ರೀ, ಅವ್ರಿಗೆ ನಾಷ್ಟ ಇಷ್ಟ. ಹಿಂಗಾಗಿ ನಾಷ್ಟ ಮಾಡೀನಿ. ಸ್ನೇಹಿತರೆ, ಜಾಕನೂ ಆಯಿತು. ಶ್ರಾವಣ್ ಕುಮಾರಿ ಸಾಲಿಗೆ ಹೋದ್ರು, ಎಲ್ಲ ಕೆಲಸ ಮುಗೀತು. ಇನ್ನೇನು ಬಟ್ಟೆ ಬಾಂಡೆ ಅಡ್ಡೇರಿ. ಜಾಕ ಆಯಿತು, ಪೂಜೆನೂ ಆಯ್ತು ನೋಡಿ. ಪೂಜೆನೂ ಆಯಿತು. ಉದ್ದಿನ ಕಡ್ಡಿನೂ ಹಚ್ಚೀನಿ ಕಾಣ್ತಿರ್ಬೇಕಾದ್ರೆ ರಾಟಿಗೂ ದಿನ 2 ಉದ್ದಿನ ಕಡ್ಡಿ ಹಚ್ಚತ್ತೀನಿ ರೀ. ನಾಷ್ಟ ಮಾಡ್ಬೇಕು ಇವಾಗ. ನಾಷ್ಟ ಮಾಡ್ಕೊಳ್ಳಿ. ಟೈಮ್ ಭಾಳ ಆಗೈತೆ ರೀ, 11:30 ಆಗೈತೆ ನೋಡಿ. ನಾನು ಒಂದಿಷ್ಟು ಹಂಗೆ ಕುಂತೆ ವಿಡಿಯೋ ಎಡಿಟಿಂಗ್ ಮಾಡೋ ಇದ್ದು, ತಮ್ನೇಲು ಟೈಟಲ್ ಹಾಕೋವು. ಮತ್ತು ಕೆಲ್ಸಕ್ಕೆ ಹೋಗೋದ್ರಿ, ಹಂಗೆ ಅವರ ಆಡ್ರ ಬಡ್ರ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ಹಾಕೋದು ಎಲ್ಲ ಹೊಸ ಕಂಪ್ಲೀಟಾಗಿ ಹಾಕಿದ್ದಿಲ್ಲ. ಹಿಂಗಾಗಿ ಅವೆಲ್ಲ ಮಾಡ್ಕೊತ ಕುಂತೆ ಲೇಟ್ ಆಯ್ತು ನೋಡಿ ಸ್ನೇಹಿತರೆ. ಇವತ್ತು ಮನೆಯಾಗಿದ್ದೆಲ್ಲ ಊಟ ಮಾಡಿಕೊಂಡೆ. ಯಾವುದೇ ಹೆಣ್ಣಿನ ಜನ್ಮ ಯಾಕಡೆ ಹೋದ್ರು ಒಂಥರ ಕೆಲಸ ಇದೆ. ಮನೆಯಾಗಿದ್ರು ಒಂಥರ ಕೆಲಸ, ಹೊಲಕ್ಕೆ ಹೋದ್ರೆ ಒಂಥರ ಕೆಲಸ. ಎಲ್ಲಿದ್ರೆ ಹೆಣ್ಣಿನ ಜನ್ಮ ಮಾಡೋದು ತಪ್ಪ ನೋಡಿ ಸ್ನೇಹಿತರೆ. ಮಾಡು ಮಾತ್ರ ಇವಾಗ ಅವಲಕ್ಕಿ ಬಿಸಿ ಮಾಡಿಕೊಂಡು ನಾಷ್ಟ ಮಾಡಿ ಮತ್ತು ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಅವ್ರು ನಾಷ್ಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಶ್ರಾವಣ ಹಂಗೆ ನೋಡಿತಾ ಬಂದು ನಿಂತ ನೋಡಿ. ಬಾ ಶ್ರಾವಣು, ಬಂದು ಅಪ್ಪಾಜಿ ನೋಡಿ. ನನ್ನ ಮಗ ಬಂತು ನೋಡಿ. ನಮ್ಮ ಅಪ್ಪಾಜಿ ಬಂಗಾರ ಗಿಂಡಿದು ಸಾಲಿಂತ ಬಂದಪ್ಪ. ಯಾವ ಸಾಲಿ ಹೋಗಿದ್ದಪ್ಪ? ಹಾಂ
ಅಂಗನವಾಡಿಗೆ ಏನದು ಟೀಚರ್ ಊಟ ಏನು ಕೊಟ್ರು ಶಾಲ್ಯಾಗ ಇವಾಗ ಏನು ಮಾಡೋದು ಕೆಲಸ ಮುಕ್ಕೋತಿಯಾ ಹಾಂ ಮತ್ತೆ ಏನು ಮಾಡ್ತಿ ಏನು ಆಡ್ತಿ ಸೈಕಲ್ ತು ಆಡ್ತೀಯಾ ನೀ ಸದ್ಯ ಏನು ಮಾಡ್ತೀಯಪ್ಪ ಸದ್ಯ ಏನು ಮಾಡೋಣ ಏಯ್ ಏನು ಮಾಡ್ತಿ ಹಾಂ ಹುಚ್ಚದಿನ ಹುಚ್ಚ ಅಂತ ನೋಡಿ ನಾನು ಹೆಂಗೆ ಮಾಡಿ ಹುಚ್ಚ ಇವ ಶ್ರಾವಣ್ ಕುಮಾರ್ ಹುಚ್ಚದಾನಿಲ್ಲ ಸ್ನೇಹಿತರೆ ಬರೀ ಹಂಗೆ ಮಾಡ್ತಾರೆ ನೋಡಿ ರೀಲ್ಸ್ ಮಾಡೋಣ ಬಾ 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 ಏನು ಮಾಡೋಣ ಮಾಡಿ ಏನು ಮಾಡಿ ಕಡ್ಡಿ ಪಟ್ಟಿ ಗೆಲ್ಲೈತದು ಹಾಂ ತೈ ಕಡ್ಡಿ ಪಟ್ಟಿ ತೆಗೆಯಲೈತದು ಉರಿ ಯಾಕೆ ಹಚ್ಚಿಲ್ಲ ಹೋಗಿ ಹಾಂ ಉರಿ ಯಾಕೆ ಹಚ್ಚಿ ಹೇಳು ಹಾಂ ತೆಗಿ ಉರಿ ಯಾಕೆ ಹಚ್ಚಿ ಹೇಳು ನೋಡಿ ಸ್ನೇಹಿತರೆ ಬಂದಿಲ್ಲ ಉರಿ ಹಚ್ಚಿ ನೀ ಇಲ್ಲಿ ಯಾರು ಹಚ್ಚ ಉರಿ ನೀ ಹಚ್ಚಿಯಾ ನೀ ಮಸ್ತಿ ಮನೆಗೆ ಉರಿ ಹಚ್ಚವ ನೀನು ಹಾಂ ನೀ ಮಸ್ತಿ ನಿಮ್ಮಂಗೆ ಹಚ್ಚಬಾರ್ದು ಕಡ್ಡಿ ಪಟ್ಟಣ ಮುಟ್ಟಬೇಡಿ ಇನ್ನೊಮ್ಮೆ ಹೊತ್ತು ನೋಡು ನೀವು ಮುಟ್ಟಿದಾಗ ಏನಾಗುತ್ತೆ ಏ ತಡಿ ಹಿಡಿದಿರ್ಬೇಕು ಉರಿ ಕಾಸೋದಕ್ಕೆ ಹಚ್ಚಿನ ಮನೆಗೆ ಉರಿ ಹಚ್ಚಿ ಕಾಸ್ಕೋತಿ ಅಲ್ಲ ಮನೆಗೆ ಉರಿ ಹಚ್ಚಿ ಕಾಸ್ಕೋತ್ಯಾ ಹುಚ್ಚಿಗಣ್ಣ ಆಟ್ಯ ಹಂಗೆ ಹಚ್ಚಬೇಡಿ ನೆಮ್ಮೆ ಹಾಕಿ ನೀರು ಹಾಕು ನೋಡು ಅಲ್ಲಿ ಉರಿ ಹಚ್ಚಾಕತ್ತೈತಿ ಹಾಂ ಹಚ್ತೀನಿ ಹಾಂ ನಡಿ ಒಳಕಣಿ ಸರಿ ಶ್ರಾವಣ್ ಕುಮಾರ್ ಅಲ್ಲಿ ಇದು ಮಾಡೋಣ ಮಾತಾಡ್ಬಿಟ್ಟು ಆರಿಸಿ ಎಲ್ಲ ಮಾಡಿ ಬಂದೆ ಬಟ್ಟೆ ಬೈದು ಬಟ್ಟೆ ಕೊಟ್ಟು ಬಂದು ರೊಟ್ಟಿ ಮಾಡಿ 4:30 ಟೈಮು ಶ್ರಾವಣಿ ಬಂದಾಳ ನೋಡಿ ಮುಟ್ಟಿಗೆ ಮಾಡ್ಸ್ಕೊಂಡಾರೆ ಅವ್ರ ಮುಟ್ಟಿಗೆ ಹೇಗೈತಿ ಹಾಂ ಏನು ನೀವತ್ತು ದ್ಯಾಸಿ ಕುಡಿದು ಗ್ಯಾದರಿಂಗ್ ಐತೆ ನೋಡಿ ಸ್ನೇಹಿತರೆ ಗ್ಯಾದರಿಂಗ್ ಕುಡಿ ಹಾಕಿ ಡ್ರೆಸ್ ಆ ಟೀಚರ್ ತಂದಾರಂತ ಇಷ್ಟು ಹಚ್ಚಿಡ್ಬೇಕ್ರಿ ಹೆಂಗ ನೋಡಿ ಬನ್ನಿ ಸ್ನೇಹಿತರೆ ಉಷ್ಟಿ ಎತ್ತಿಟ್ಟು ಮತ್ತು ಬಟ್ಟೆ ಬಾಡೆ ಮಾಡ್ತೀನಿ ರೀ ಮಾಡಿಕ್ಯಾರಿ ಆಮೇಲೆ ಪಿಕೋ ಹಾಕ್ತೀವಿ ನೋಡಿ ಮೈ ಸುಸ್ತಾಗೈತೆ ರೀ ಸ್ನೇಹಿತರೆ ಹಿಂಗಾಗಿ ಕೆಲಸ ಮನೆಯಾಗಿದ್ರೆ ಯಾವ್ದಾಗ ನೋಡಿ ಹೋಗಿ ಕೆಲ್ಸಕ್ಕೆ ಹೋಗ್ತೀವಿ ಶ್ರಾವಣ್ ಕುಮಾರ್ ಸಲ ಬಿಡೋದು ಮನೆಯಾಗಿದ್ರೆ ಚಂದ ಸುತ್ತಾಡ್ದು ಆ ಕಡೆ ಕೆಲಸನ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಎತ್ತಿರ್ತೀವಿ ಎಣ್ಣೆ ಖಾರ ಹಾಕಿ ಮುಟ್ಟಿಗೆ ಕೊಟ್ಟಿರಿ ಹಿಂಡಿ ಕೈಲ ಏನಿಲ್ಲ ಸುಮ್ಮ ಕೈಲೇ ಕ್ಯೂಚಿ ರೊಟ್ಟಿ ಮಂಡ್ಯ ಕ್ಯೂಚ್ ಕೊಟ್ಟಿನಿ ರೀ ಮುಟ್ಟಿಗನ್ನಕತ್ರ ಅವರು ಸ್ನೇಹಿತರೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡಿದೆ ರೊಟ್ಟಿ ಪಲ್ಯ ಏನು ಮಾಡಿಲ್ಲ ರೀ ರೊಟ್ಟಿ ಎಣ್ಣೆ ಖಾರ ಚಟ್ನಿ ಹಾಕೊಂಡು ತಿಂದ್ರು ಶ್ರಾವಣ್ ಕುಮಾರ್ ನನಗೇನು ಹಸುದ್ದಿದ್ದಿಲ್ಲ ಗಿರ್ನಿಗೆ ಹೋಗ್ಬೇಕಂದೆ ಟೈಮು 5 ಗಂಟೆ ಆಗೈತೆ ಬಾಂಡೆ ಬಟ್ಟೆ ಹಂಗೆ ಅದಾವು ಈ 3-4 ದಿನ ಅಡ್ಡಾಡ್ಕೆ ಊಟ ಹಂಗೆ ಇಟ್ಟೀನಿ ರೀ ಬಟ್ಟೆ ಬಾಂಡೆ ಮಾಡ್ಕೊಂಡು 2 ಸೀರೆ ಇಷ್ಟಪಟ್ಟು ಸ್ನೇಹಿತರೆ ತೊಗೋಬೇಕಂತ ಮಾಡೀನಿ ಯಾವ್ದಾರ ನೋಡೋಣ್ರಿ ಯಾವ ರೊಕ್ಕ ಬಂದ್ರೆ ಹಾಕಿದ್ರೆ ಅಥವಾ 2 ಸೀರೆ ಇಷ್ಟ ಆಗ್ಬಿಟ್ಟವು ಸ್ನೇಹಿತರೆ ಒಂದು ಸೀರೆ ಮೊದಲೇ ಇಷ್ಟ ಆಗಿತ್ತು ಮನೆ ತಂದಿದ್ರಾಗ ಒಂದು ಸೀರೆ ಇಷ್ಟ ಆಗ್ಬಿಟ್ಟೈತೆ ಹಿಂಗಾಗಿ ತೊಗೋಬೇಕು ಅಂತ ಆಸೆ ಆಗೈತೆ ಆದ್ರೆ ಪಿಕೋ ಹಾಕ್ಬೇಕ್ರಲ್ಲ ಇವತ್ತು ಪಿಕೋ ಹಾಕಕ್ಕೆ ಹುಚ್ಚೇ ಬಿಡ್ತೀನಿ ರೀ ಹುಚ್ಚಿದ್ರೆ ಆಗುತ್ತೆ ಮತ್ತು ಯಾವ ಸೀರೆ ತೊಗೊಂಡಿನಿ ಯಾವ ಸೀರೆ ಅಂತ ನಿಮಗೂ ಶೇರ್ ಮಾಡ್ತೀನಿ ಇವಾಗ ಎಲ್ಲ ಮತ್ತು ಬಟ್ಟೆ ಬಾಂಡೆ ಮಾಡಿ ಮತ್ತು ಅಂಗಳ ಕಸ ಗುಡಿಸಿ ಸೀರೆ ತೆಗೆದು ಪಿಕೋ ಹಾಕಿಟ್ಟು ವಿಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬರೀ ಇದೇ ಆತ ಅಕ್ಕ ಅಂತ ಅನ್ಬೇಡಿ ಯಾಕಂದ್ರೆ ನಾನು ಹೇಳಿದಕ್ಕೂ ವಿಡಿಯೋ ನೋಡಿ ಎಷ್ಟು ವಿಡಿಯೋ ಇಷ್ಟಾರು ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ಅದು ಹೇಳಲೇಬೇಕು ನಿಮಗೆ ಹೇಳಬೇಕಂದ್ರೆ ನಮ್ಮ ಹೇಳೋ ಕರ್ತವ್ಯ ಇರ್ತೈತೆ ನೀವು ಕೇಳೋ ಕರ್ತವ್ಯ ಇರುತ್ತೆ ಕೇಳಿ ಸ್ನೇಹಿತರೆ ಯಾಕೆ ಹೇಳಬೇಕು ಅನ್ಸುತ್ತೆ ಅದು ಯಾಕೆ ವಿಡಿಯೋ ಓಡಬೇಕಲ್ಲ ನಮ್ಮ ರನ್ ಆಗಿ ಡಾಲರ್ ಅಕೌಂಟ್ ಆಗಿ ಕೈ ಪೇಮೆಂಟ್ ಬರಾಗ ನಮ್ಮದು ಎಲ್ಲಿ ಹೋಗುತ್ತೆ ಏನು ಸುದ್ದಿ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಕೈ ಪೇಮೆಂಟ್ ಬರುತ್ತನ ಬಿಡಬಾರ್ದು ಅನ್ನೋದೊಂದು ಛಲ ಐತಲ್ಲ ಛಲ ಬಿಡಬಾರ್ದು ಸ್ನೇಹಿತರೆ ಎಷ್ಟೇ ಕಷ್ಟ ಆಗಲಿ ಆ ಛಲ ಬಿಟ್ಟು ಮುಂದೆ ಕಡಿಯೋಕ್ಕತ್ರ ಆಗಲ್ಲ
ಮಾಡೋಕ್ಕಾಗಲ್ಲ. ನಾನು ಎಷ್ಟೇ ಕೆಲಸ 3 ದಿನ ಕೆಲ್ಸಕ್ಕೆ ಹೋದ್ರು 3 ದಿನ ಶೇಂಗಾ ಸುಸಕ್ಕೆ ಹೋದ್ರು ಹುಡ್ರು ಮಕ್ಕಳು ಶಾಲೆಗೆ ಹೋಗೋದು ಮತ್ತು ಮಕ್ಳು ಕರ್ಕೊಂಡು ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡೀನಿ. ಯಾವುದೇ ಕೆಲಸ ಇಲ್ಲಿ ಮೇಂಟೈನ್ ಮಾಡ್ತೀವಿ ರೀ ಮನ್ಯಾಗಿದ್ರೆ ಯಾವ್ದಾಗ ನೋಡಿ ಎಲ್ಲಿಗಾರ ಹೋಗ್ಬೇಕಂದ್ರೆ ಹೋಗ್ಬೇಕಂತ ಕೆಲಸ ಬಡ ಆಗುತ್ತೆ. ನಾವು ಮನ್ಯಾಗ ಎಲ್ಲಿ ಹೋಗೋದು ಬಿಡು ಮನ್ಯಾಗ ಇರ್ತೀವಲ್ಲ ಅಂತ 5 ಗಂಟೆ ಆದರೆ ನಾವು ಬಟ್ಟೆ ಹೋಗಿಲ್ಲ ಸ್ನೇಹಿತರೆ. ಈ ಥರ ಆಗುತ್ತೆ ನೋಡಿ. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೇ ಕಷ್ಟ ನೋಡಿ. ನಿಮಗೆ ಯಾವ ಥರ ಆಗುತ್ತಾ ಯಾವ ಥರ ಇಲ್ಲ ಅಂತ ಕಮೆಂಟ್ ಹಾಕೊಂಬತ್ರ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ನಿಮಗೆ ಇದೇ ಥರ ಮನ್ಯಾಗ ಇರ್ತೀವಿ ಬಿಡು ಆ ಕಡೆ ಮಾಡಿದ್ರಾತು ಹೋಗೋದ್ರಾತು ಬಾಡಿದ್ರಾತು ಅಂತ ನೀವು ಹಿಂಗೆ ಅಂತೀರೋ ಇಲ್ಲ ಬಡ ಕೆಲಸ ಮುಗಿಸ್ಕೊಂಡು ಕುಂದಿರ್ತೀರೋ ಹೆಂಗೋ ಹೇಳಿ. ನನಗೆ ಸುಸ್ತಾಗಿದ್ದೊಂದು ಮಾಡಿದ್ರಾತು ಬಿಡು ಅಂತ ಮುಂದಕ್ಕೆ ಹಿಂದಕ್ಕೆ ಹೋಗ್ಬಿಡ್ತೀನಿ. ಬಟ್ಟೆ ಅದ ಅನಿಸುತ್ತಾ ಆದ್ರೆ ಅದನ್ನ ಮಾಡೋಕೆ ಟೈಮ್ ಸಿಗಲ್ಲ. ಬಟ್ಟೆ ಗಿರೇಕೊಂಬಂದರು ಶ್ರಾವಣ್ ಆ ಕಡೆ ಮಧ್ಯದ ಉರಿ ಒಂದು ಹಚ್ಚಿದ ಅದನ್ನ ಆರಿಸೋದು ಎಲ್ಲ ಶ್ರಾವಣ್ ಒಂದು ಭಾಳ ಗಲಾಟೆ ಮಾಡ್ತಾರೆ ಸ್ನೇಹಿತರೆ. ಹಿಂಗಾಗಿ ಅದಕ್ಕೆ ಮನೆ ಬಿಟ್ಟು ಹೋಗಕ್ಕೆ ಒಲ್ಲೆ ಅಂತೀನಿ. ಯಾಕೆ ಈ ಥರ ಮಾಡ್ತಾನೆ ಏನಾರು ಮಾಡ್ಕೊಳ್ಳಿ ಅಂತ ನಾವು ಇದ್ದಂಗೆ ಆಗಲ್ಲ ಸ್ನೇಹಿತರೆ. ಮನೆ ಮಗ್ಳು ನಮ್ಮ ದೊಡ್ಡಮ್ಮರು ಯಾಕೆ ಉರಿ ಹಚ್ಚೋ ಶ್ರಾವಣ ಅಂತ ಕೇಳಿದ್ರೆ ತಂಡು ಹಿಡ್ದತ್ತಮ್ಮ ಕಾಸ್ಕೊತೀನಿ ಅಂತ ಕೇಳ್ತಾರಂತ್ರಿ. ಏನು ಮಾಡ್ತೀರಿ ಹೇಳ್ರಿ ಇಂಥ ಮಕ್ಕಳ ಸಲಾಗ ಸಣ್ಣ ಹೋದವ್ರು ಇನ್ನೂ ಮಾಳು ಬುದ್ಧಿ ದೊಡ್ಡ 4 ವರ್ಷ ಮುಗಿದಿಲ್ರಿ ಅವಾಗ ಏನು ಮಾಡೋಕ್ಕಾಗಲ್ಲ ರೀ. 4 ವರ್ಷ ಮುಗಿದಿಲ್ಲ. ಅದಕ್ಕೆ ನಮ್ಮ ಅವ್ವನ ಏನಂದ್ಲು ಬೇಡವ ಸಣ್ಣ ಹೋದನ ಅವಾಗ ಮತ್ತು ಉಸುರು ಒಂದು ಹಿಡಿತೈತಿ ಹೆಚ್ಚು ಕಮ್ಮಿ ಮಧ್ಯಾಹ್ನದಾಗ ಯಾರು ಕರ್ಕೋತಾರೆ ಮತ್ತು ಏನರ ಬಿದ್ದಿಗಿರಿ ಹೆಚ್ಚು ಕಮ್ಮಿ ಉಸುರು ಹಿಡಿತಂದ್ರೆ ನೀ ಇದ್ದಂಗೆ ಆಗಲ್ಲ ಹೋಗಬೇಡ ಕೆಲ್ಸಕ್ಕೆ. ಇನ್ನೂ ಏನಾರು ಬೇಕಾದ್ರೆ ಹೇಳು ಕಮ್ಮು ಕಷ್ಟ ಆದ್ರೆ ನಾವು ಕೊಡ್ತೀವಿ. ಅಣ್ಣಗೆ ಹೇಳ್ತೀನಿ ಅಣ್ಣನ ಕೊಡ್ತಾನೆ ನಿನಗೇನ ಕಮ್ಮು ಕಷ್ಟ ಆದ್ರೆ ಅಂತ ಹೇಳಿದ್ರು. ನನಗೆ ಅವ್ರು ಕೊಡ್ತಾರೆ ಸ್ನೇಹಿತರೆ. ನನಗೆ ಕೇಳೋಕೆ ಒಂಥರ ಆಗುತ್ತೆ ನೋಡಿ. ಯಾಕಂದ್ರೆ ಕೊಡ್ತಾರೆ ಅಂಥೇಳಿ ಚಂತನ ಕೇಳ್ಕೊತ ಕುಂತ್ರೆ ನನಗೆ ಒಂಥರ ಮುಜುಗರ ಆಗುತ್ತೆ. ಹಿಂಗಾಗಿ ಕೇಳಿಲ್ಲ. ಅವು ಬೇದಿಂದ ಬಿಟ್ಟು ನೋಡಿ ಅವು ಹೇಳಿರಿ ಕೆಲ್ಸಕ್ಕೆ ಹೋಗ್ತೀನಿ 2 ದಿನ ಹೋದ್ರೆ ಹೇಳಿಲ್ಲ 3ನೇ ದಿನಕ್ಕೆ ಅವನೇ ಬಂದುಬಿಟ್ಟ ಅವ್ಳು ಪ್ರತ್ಯಕ್ಷ ಆಗಿಬಿಟ್ಟ. ಕೆಲ್ಸಕ್ಕೆ ಯಾಕೆ ಹೋಗ್ತೀವ ಆ ಥರ ಈ ಥರ ಅಂತ ಅವ್ವ ಬೇದ್ಲು. ಮತ್ತು ತಾಯಿದಾರು ಹೇಳ್ದಂಗೆ ಬೇಯಿಸ್ಕೋಬೇಕಲ್ರಿ ಅದಕ್ಕೆ ಹೋಗಬೇಡ ಅಂತೇಳಿ ಬಿಟ್ಟು ನೋಡಿ ಸ್ನೇಹಿತರೆ. ಇವತ್ತು ಮತ್ತು ಜಲಮ್ ಒಂದು ಕಡೆ ಹೋಗ್ಬಿಟ್ರೆ ಬಿಡೋ ಕಡೆ ರೊಕ್ಕ ಬರ್ತಾವೆ ಅನ್ಸತ್ತೆ ರೀ. ನಾವು ದುಡ್ಡು ತಿನ್ಬೇಕ್ರಿ ಇನ್ನೊಬ್ರಿಗೆ ಕೈ ಚಾಚೋದು ನಿಂತ ಅಷ್ಟು ಕೊಡ್ತಾರೆ ಅಂದ್ರೆ ಅವರು ಎಷ್ಟೊಂದು ಕೊಡ್ತಾರೆ ಸ್ನೇಹಿತರೆ. ಅವ್ರದ್ದು ಸಂಸಾರ ಬಾಳೆ ಎಲ್ಲ ಇರುತ್ತೆ. ಹಿಂಗಾಗಿ ಬೇಡೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮದೇನು ಅಭಿಪ್ರಾಯ ಹೇಳಿ. ಬೇಡೋದು ಚಲೋ ಆ ದೇವ್ರು ಕೊಟ್ಟರೆ ಯಾರು ಹಂಚ್ಕಿರಲ್ಲ ಸ್ನೇಹಿತರೆ. ರಾಜ್ಯರೋಷಾಗಿ ತಿನ್ಬೋದು. ಮನುಷ್ಯರು ಕೊಟ್ಟಿದ್ದಾರೆ ಮಂದಿನ ಕೊಡ್ತಾರೆ 2 ದಿನ ಕೊಡ್ತಾರೆ 3ನೇ ದಿನಕ್ಕೆ ಇಕ್ಕಿದೇ ಕಾಟಪ್ಪ ಎಷ್ಟು ಬೇಡ್ತಾಳೆ ಎಷ್ಟು ಇಲ್ಲ ನೋಡಿಕಿ ದುಡ್ಡು ತಿನ್ನೋಕ್ಕಾಗಲ್ಲ ಈಕಿಗೆ ಏನಾಗೈತಿ ಅಂತಾರೆ. ಮನುಷ್ಯರು ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿದ್ದು ಯಾರ್ದು ಹಂಚ್ಕಿಲ್ಲ ಸ್ನೇಹಿತರೆ. ದೇವ್ರು ಕೊಟ್ಟಿದ್ದು ದೇವ್ರು ಕೊಟ್ಟಿದ್ದು ಯಾವತ್ತೂ ಹಂಗ್ಸಲ್ಲ ದೇವರು. ಅದಕ್ಕೆ ದೇವ್ರಿಗೇನೆ ಮಾಡೋದು ನೋಡಿ. ಈ ಶಿವರಾತ್ರಿಗೆ ಅಭಿಷೇಕ ಮಾಡಿಸ್ಬೇಕು ಕೋಣ ಕರ್ಸಿದ್ದಾಗ ವಸ್ತಿ ಹೋಗ್ಬೇಕಾಗುತ್ತೆ ಮಾಡ್ತಾರೆ ಸ್ನೇಹಿತರೆ. ಹಿಂಗಾಗಿ ಎಲ್ಲ ಒಟ್ಟು ಸಮಸ್ಯೆ ಇದಾವಲ್ಲ. ಹಿಂಗಾಗಿ ಕೆಲ್ಸಕ್ಕೆ ಹೊಂಟಿದ್ದೇನು ಅವ್ವ ಬೇದ್ಲು ಹೆಂಗಾರ ಮಾಡಿದ್ರೆ ಆತು ಬಿಡು ಆ ಕೋಣ ಕರ್ಸಿದ್ದು ಹೆಂಗೆ ಮಾಡ್ತಾನೆ ಅಲ್ಲಿಂದ ಸ್ವಲ್ಪ ಸಣ್ಣಗೆ ವ್ಯಾಪಾರ ಚಲೋ ಆಕೈತೆ ಸ್ನೇಹಿತರೆ. ಇವತ್ತು ವ್ಯಾಪಾರ ಆಯ್ತು ಬಟ್ಟೆ ವ್ಯಾಪಾರ ಚಲೋ ಆಯ್ತು ಇವತ್ತು. ಮತ್ತು ಹಾಗೇ ಆಗುತ್ತೆ ರೀ ಯಾವ್ದಾರ ಒಂದು ಸಣ್ಣ ವ್ಯಾಪಾರ ಆಗೇ ಆಗುತ್ತೆ. ತಲೆ ಕೆಡಿಸ್ಕೋಬಾರ್ದು. ಬನ್ನಿ ಸ್ನೇಹಿತರೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹೊತ್ತು ಮುಳ್ಯಾಕೆ ಬಂದೈತೆ 5 ಗಂಟೆ ಆಗೈತೆ ನೋಡಿ. ಸಣ್ಣ ಹಾಕಕ್ಕೆ ಬಂದ ಹೋಮ್ವರ್ಕ್ ಬಿಡಿದಿಟ್ಟು ಹೊರಗೆ ಎರಡಕ್ಕಿ ಸ್ನೇಹಿತರೆ. ಅಷ್ಟು ಬಾಂಡೆ ಇದ್ದು ರೊಟ್ಟಿ ಮಾಡಿದ್ನ ಇದ್ದು ತಿಕ್ಕಿದೆ. ಅಷ್ಟು ಮನೆ ಎಲ್ಲ ಕ್ಲೀನ್ ಮಾಡಿದೆ. ಗ್ಯಾಸಿ ಮ್ಯಾಗ ಮಾಡಿದೆ. ರೊಟ್ಟಿ ಅದಾವು ಸಾಂಬಾರು ಮಾಡ್ಬೇಕ್ರಿ. ಅದರ ರೇಟು ಅನ್ನ ಸಾಂಬಾರು ಸಂಜೆಗೆ ಮಾಡ್ತೀನಿ ರೀ ಉಣ್ಣಲ್ಲ ಅವರು. ಬೆಳಗ್ಗೆ ಮ್ಯಾಗ ಅವ್ವ ಅಷ್ಟು ಹಸ್ಮಾಡಿ ಏನು ಹಾಕಿ ಆ ಕಡೆ ಹೋಗ್ಬೇಕು ನೋಡಿ. ನೀರೊಂದು ಬಂದಿದ್ದು ಬಟ್ಟೆನ ಬಡ್ದೆ ಅಷ್ಟು ಬಟ್ಟೆ ಬಡ್ದು ಹಾಕಿದ್ದು ನೋಡಿ. ಇಷ್ಟು ಸೀರೆಗಳು ಎಲ್ಲ ಒಗೆದು ಹಾಕಿದೆ. ಶ್ರಾವಣಿಯು ನಾಳೆ ಡ್ರೆಸ್ ಸನ್ಯಕ್ಕೆ ಇವತ್ತು ಒಗೆದು ಹಾಕಿದೆ ನೋಡಿ ಸ್ನೇಹಿತರೆ. ಬನ್ನಿ ಮತ್ತು ಬೆಳಗ್ಗೆ ಮ್ಯಾಕೆ ಹೋಗ್ಬೇಕು. ಏನೋ ಹೊತ್ತಮ್ನಾಗ ಬಂದಿತ್ತು 6 ಗಂಟೆ ಮ್ಯಾಗ ಆಗೈತೆ. ಬೆಳಗ್ಗೆ ಮ್ಯಾಕೆ ಹೋಗಿ ಅಷ್ಟು ಅವನ್ನ ಯಾವ ಸೀರೆ ತೊಗೊಂಡಿನಿ ಯಾವಿಲ್ಲ ಅಂತ ಅದನ್ನು ತೋರಿಸ್ತೀನಿ. ಪಿಕೋ ಹಾಕಬೇಕು ಸ್ವಲ್ಪ. ಬೆಳಗ್ಗೆ ಮ್ಯಾಕೆ ಹೋಗಿ ಶೇಂಗಾ ಒಣಕ್ಕೆ ಅಂದ್ರೆ ಅವ ತುಂಬ್ಕೊಳ್ಕೇರಿ ಏನು ನೋಡ್ಕೇರಿ. ಮತ್ತು ನಾ ಇವತ್ತು ಒಂದು ನೋಡಿ ಸೀರೆ ಇದೊಂದು ಕಲರ್ ಇಷ್ಟ ಆಯಿತು ಸ್ನೇಹಿತರೆ. ಇಷ್ಟು ನೋಡಿ ಪಿಕೋ ಹಾಕ್ಬೇಕಂತ 2 ಸೀರೆ. ಇದು ಹಸಿರು ಮೊದಲೇ ಇಷ್ಟ ಆಗಿತ್ತು. ಹಸಿರು ಸೀರೆ ತೊಳಿ ವರ್ಕ್ ಬಂದೈತೆ ನೋಡಿ. ತೊಳಿಗಿನ ಬೆನ್ನಿಗೆ ಬಂದೈತೆ. ಮತ್ತು ಇದೊಂದು ಜಂಪರ್ ಇಷ್ಟ ಆಯ್ತು ಅಂತ ನೋಡಿ. ಇದು ತೋಳಿ ಬಂದೈತೆ ಸ್ನೇಹಿತರೆ ನೋಡಿ. ಎಲ್ಲ ನೋಡಿ ನನಗೆ ಇಷ್ಟಪಟ್ಟಿದ್ದಕ್ಕೂ ತೋಳಿ ಬಂದೈತಿ. ಇದು ಮತ್ತು ಬೆನ್ನಾಗೂ ಬಂದೈತೆ ರೀ. ಇದು ಕಟ್ ಮಾಡಿದ ಸೀರೆ ಆಗೈತಲ್ರಿ. ಇದು ಕುಲ್ಲ ಜಂಪರ್ ಬಂದೈತೆ ಬಿಡ್ಕಿಂದು ಇದು ಬೆನ್ನಿ ಬಂದೈತಿ ಸ್ನೇಹಿತರೆ. ಕೊಳ್ಳು 2 ತೋಳಿ ಬಂದವು. ಇದು ಅಷ್ಟೇ ತೋಳಿ ಬಂದೈತೆ ನೋಡಿ. ಚಂದ ಐತ್ರಿ. ಇಷ್ಟ ಆಯ್ತು 2 ತೊಗೊಂಡೆ. ಅಮೌಂಟು ಹಾಕ್ಬೇಕ್ರಿ. ಗಂಟೆ ಹಾಕ್ಕೊಳ್ಳೇಬೇಕು ಸ್ನೇಹಿತರೆ. ನನಗಾದ್ರೂ ಗಂಟೆ ಕ್ಯಾಡು ಅಸ್ತರ ತೊಗೋಬೇಕು. ಸೀರೆಗಳು ಇವೆ 2 ರೀ. ಇನ್ನೂ 2 ಪತ್ಲ ಬಶಿನಿ ಮನೆ ಅವರ್ ದೀಪಾವಳಿ ಮಾಡಿ ಸೀರೆ 5 ಜಂಪರ್ ಅದಾವೆ ಹೊಲ್ಕೊಂಡು ಆಗವಲ್ದು. ಇಷ್ಟು ಪಿಕೋ ಹಾಕ್ಕೊಂಡ್ಬಿಡ್ತೀನಿ. ಈಗ ನೈಟಿ ಹೊಲಿಗೆ ಹಾಕ್ಬೇಕಂದ್ರೆ ಹಾಲಿಲ್ಲ. ಇವತ್ತು ಪಿಕೋ ಹಾಕ್ಕೊತೀನಿ ರೀ. ಏನಿಲ್ಲ ಮ್ಯಾಕೆ ಹೋಗಿ ಬರ್ತೀನಿ ರೀ. ಹೊತ್ತು ಮುಳಕ್ಕೆ ಬಂದೈತೆ ಅಂಗಳ ಕಸ ನೋಡಿ ಅಲ್ಲೇ ಶ್ರಾವಣಕ್ಕ ಬನ್ನಿ ಸ್ನೇಹಿತರೆ. ಮ್ಯಾಕೆ ಹೋಗಿ ನೋಡಿ ಅವು ಏನೇ ಒಣಕ್ಕೆ ಏನೇನು ಅಂತ ನೋಡಿ ತೊಗೊಂಬರ್ತೀನಿ.
ಸ್ನೇಹಿತರೆ ನಾ ತೊಗೊಂಡೆಲ್ಲ ಶೀರ್ ಇದೇ ಥರ ಆಯಿತು. ನನಗೆ ಭಾಳ ಇಷ್ಟ ಆಯಿತು. ಗೀರ್ ಅವೆಲ್ಲ ಈ ಥರ ಇದೆ ನೋಡಿ, ಸೇಮ್ ಇದೇ ಕಲರ್ ಇದೇ ಥರ ಇದೆ ಸೀರೆ. ಇಷ್ಟ ಆಯಿತು ಸ್ನೇಹಿತರೆ, ನನಗೆ ಇಷ್ಟ ಆಗಿದ್ದು ಸೀರೆ ಅಂತ ಫಸ್ಟ್ ಟೈಮ್ ನಾ ತೊಗೊಂಡಿದ್ದು ನೋಡಿ. ಪಿಕೋ ಹಾಕಬೇಕು, ಒಳಗೆ ಬಂದು ಹಾಕ್ತೀನಿ ರೀ ದೇವ್ರ ಮುಂದೆ ದೀಪ ಹಚ್ಚಿ. ಶ್ರಾವಣಿನ ಬಂದು ಹೋಮ್ವರ್ಕ್ ಬರೆಯಾಕತ್ತಾಳ. ಇನ್ನು ಹೊತ್ತು ಮುಗಿಲ್ಲ, ಬನ್ನಿ ಸ್ನೇಹಿತರೆ ಮಳೆ ಮ್ಯಾಕೆ ಹೋಗ್ತೀನಿ. ಒಮ್ಮಕ್ಕೆ ಶೇಂಗಾ ಚಿರ್ಕ ತೆಗಿ ಬಾರವ. ಜೋಳ ಹೆಂಗೆ ಚೆಲ್ಲಾರ ನೋಡಿ ಇಲ್ಲಿ. ಯಾರು ಜೋಳ ಚೆಲ್ಲಾರ ಸರ್ ನೀವನ್ನ? ಹಾಂ, ಯಾಕೆ ನೋಡಿ ಸ್ನೇಹಿತರೆ ಮುಕ್ಕ ಶೇಂಗಾ ಇಲ್ಲಿ ಹಾಕಿಟ್ಟಾಳವ. ಮತ್ತು ಒಂದು ಶೆಲ್ ಇವು ಮಣ್ಣು ದಡ ಮಾರ್ಲಿಕ್ಕೆ ಹೋಗಿದ್ದು ನೋಡಿ. 2 ದಿನ ಹೋಗಿದ್ದು ನಾವು. ಇವು ಮಣ್ಣು ಶೇಂಗಾ ಹಾಕಿ ಹೋಗಿದ್ದು ಅವಾಗ ಬರೀ ಕೆಟ್ಕೋಬೇಕು ನೋಡಿ ರೈಟಿವಿ ನೋಡಿ ಸ್ನೇಹಿತರೆ. ಈಚೆ ಕಡೆ ಮೆಳಗಿ ಒಣ ಕೆಳಮ ತೊಗರಿ. ಯಾಕಂದ್ರೆ ಬಿಸಿಲು ಬರಲ್ರಿ ನಾ ಮಳೆ ಮ್ಯಾಗ. ಇಲ್ಲೆಲ್ಲ ತೆಂಗಿನ ಗಿಡಗಳು ಅದಾವಲ್ಲ, ಹಿಂಗಾಗಿ ಬಿಸಿಲು ಬರಲ್ಲ. ಇಲ್ಲೆಲ್ಲ ಜೋಳ ಒಣಕ್ಕೆ ಹೊಡ್ಯವ. ಇನ್ನು ಎಷ್ಟು ಜೋಳ ಅದ ನೋಡಿ. ರೇಷನ್ ಜೋಳ ಬಂದು ರೇಷನ್ ಜೋಳನೇ ತಿನ್ಕೋತಾ ಬಂದೆ. ಇವು ಮೊದ್ಲಿನ ಜೋಳ ಇಷ್ಟು ಉಳ್ದ ನೋಡಿ, ನುಷಿ ಆಗ್ಯಾವ ಅಂತ ಬಂದೆ. ನುಷಿ ಆಗ್ಯಾವಿದ್ದು ಅಂತ್ರಿ ಸ್ನೇಹಿತರೆ. ಹಿಂಗಾಗಿ ನುಷಿ ಆಗ್ಯಾವಲ್ಲ, ಹಿಂಗಾಗಿ ಶೇಂಗಾ ಒಂದಿನ ಫುಲ್ಲು ಶೇಂಗಾ ಸುಸಕ್ಕೆ ಬಿಸಿಲಾಗ, ಒಂದಿನ ಶೇಂಗಾ ಸುಸಕ್ಕೆ ಫುಲ್ ಬಿಸಿಲಾಗ ಹೋದ್ರಿ. ಶೇಂಗಾ ಕೊಟ್ಟು ನೋಡಿ, ಕೂಲಿಲ್ಲ ಏನಿಲ್ಲ. ಇಷ್ಟು ಶೇಂಗಾ ಕೊಟ್ಟಾರ. ಮರ ತಂಬೋಗಮ್ಮ ಹೋಗಿ ತುಂಬಿ ಹಾಕೋನು. ಜೋಳ ಸಜ್ಜಿ ಆಚೆ ಕಡೆ ಹಾಕ್ಯಾರಿ. ಜೋಳ ಇಷ್ಟು ಜೋಳ ಅದ ಸ್ನೇಹಿತರೆ. ಇಷ್ಟು ಜೋಳದಾಗ ಇವಾಗ ಏನು ಇದು ಇವನು ತುಂಬಲ್ಲ ಸ್ನೇಹಿತರೆ. ಮಳಿಗಿಳಿ ಬರ್ತೇವೆ ಗೊತ್ತಿಲ್ಲ. ಇವಾಗ ಏನು ತುಂಬಲ್ಲ ಇವನ್ನ. ಮತ್ತು ಸಜ್ಜಿ ಒಣಕ್ಕೆ ಬನ್ನಿ ಸ್ನೇಹಿತರೆ. ಅವ ಈಚೆ ಕಡೆ ಮಳಿಗೆ ಮೇಲೆ ಸಜ್ಜಿ ಒಣಕ್ಕೆ ನೋಡಿ. ಈಚೆ ಕಡೆ ನಾವು ಇದು ನಮ್ಮ ಮಳಿಗೆ, ಇದು ನಮ್ಮ ಮದ್ರಿ. ಆಚೆ ಕಡೆ ಅಮ್ಮಾರ್ದು, ಆಚೆ ಕಡೆ ತೊಗರಿ ಒಣಕ್ಕೆ. ತೊಗರಿ ಹಾಕಿ ಬಿಸಿಲು ಇಲ್ಲೆಲ್ಲ ಒಣಕ್ಕೆ ಬರ್ತ್ರಿ ಜಾಗ, ಬಿಸಿಲೇ ಬೀಳಲ್ರಿ. ಹಿಂಗಾಗಿ ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ಸೂರ್ಯ ಮುಳುಗಾಕತ್ತ ನೋಡಿ ಸ್ನೇಹಿತರೆ, ಕಾಣ್ತಿರ್ಬೇಕಲ್ಲಿ ಸೂರ್ಯ ಮುಳುಗೋದು ನೋಡಿ. ಒಂಥರ ಖುಷಿ ಆಗುತ್ತೆ ನೋಡಿ ಸೂರ್ಯ ಮುಳುಗೋದು ನೋಡಿ. ಮ್ಯಾಕೆ ಬಂದ್ರೆ ಸೂರ್ಯ ಮುಳುಗಾಕತ್ತ ನೋಡಿ. ಈ ಥರ ಇದೆ ನೋಡಿ ನಮ್ಮ ಹಳ್ಳಿ. ಆ ಕಡೆಲ್ಲ ಅವೆಲ್ಲ ಪ್ಲಾಟ್ ಆಗ್ಯಾವ ನೋಡಿ. ಲಾಸ್ಟ್ ಮನೆ ನಮ್ಮದೇ ಅಂತಿದ್ರು. ಆ ಕಡೆಲ್ಲ ನುಗ್ಗು ಪ್ಲಾಟ್ ಆಗ್ಯಾವ ಸ್ನೇಹಿತರೆ. ಕಾಣ್ತಿರ್ಬೇಕು ಕಡೆಲ್ಲ ಮನೆಗಳು ಜಗ್ಗೆಯವ ಸ್ನೇಹಿತರೆ. ನಮ್ಮದೇ ಲಾಸ್ಟ್ ಮನೆ, ನಮ್ಮದೇ ಭಯ ಅಂತಿದ್ವಿ. ಈ ಕಡೆಲ್ಲ ಹಿಂದಾಗ್ಯಾವು. ಈ ಕಡೆಲ್ಲ ಬೀರಪ್ಪನ ಗುಡಿ ಲಾಸ್ಟ್ ಅಂತಿದ್ರಿ ಅವಾಗ. ನೋಡಿ ಎಷ್ಟು ಮನೆಗಳಾಗ್ಯಾವ. ಸೂರ್ಯ ಮುಳುಗ ಹೊಡ್ಯಾರ. ಸೂರ್ಯ ಅಲ್ಲಿ ಮುಳುಗಾಕತ್ತಾನ ತೆಂಗಿನ ಗಿಡದಾಗ ಕಾಣ್ತಿರ್ಬೇಕು. ಇವಾಗ ಮುಳುಗ್ಯಾನ್ರಿ. ತಾಯಿ ಹೊಟ್ಯಾಕೆ ಹೋಗ್ಯಾನ್ರಿ ಸೂರ್ಯ ತಾಯಿ ಹೊಟ್ಯಾಕೆ ಹೋಗ್ಯಾನ. ಚಂದ್ರ ಬಂದ ನೋಡಿ, ಚಂದ್ರ ಬಂದ ನೋಡಿ. ಬನ್ನಿ ತುಂಬ 10 ಮುಳುಗಾಕ ಒಂದೈತಿ ನೋಡಿ. ಸೂರ್ಯ ತಾಯಿ ಹೊಟ್ಯಾಕೆ ಹೋಗ್ಯಾನ್ರಿ. ಕೆಂಪಾಗಿ ಕಾಣುತ್ತಾರೆ ಹೋಗ್ಯಾನ್ರಿ ತಾಯಿ ಹೊಟ್ಯಾಕೆ. ಸೂರ್ಯ ಇಲ್ಲ, ಚಂದ್ರ ಬಂದಾನ. ಸಜ್ಜಿ ಏನು ತುಂಬೋದು ಬೇಡ. ಮರತ್ತಮ್ಮ ಶೇಂಗಾ ತುಂಬ್ಕೊಂಡು ತೊಗರಿ ತುಂಬ್ಕೊಂಡು ಮತ್ತು ಇಷ್ಟು ತುಂಬಿಟ್ಟು ಹೊಡಿಯೋಕೆ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ತಳಕ್ಕೆ ಬಂದೆ. ಶೇಂಗಾ ಉಸು ತೊಗೊಂಡೆ. ಕತ್ಲಾಯ್ತು ರೀ ಫುಲ್ಲ. ಇವಾಗ ದೇವ್ರ ಮುಂದೆ ದೀಪ ಹಚ್ಬೇಕಂತ ಮಾರಿ ತೊಗೊಂಡಿನಿ. ಶೇಂಗಾಕ್ಕೆ ಹೋಗಿದ್ದೀನಿ ರೀ. ಅಷ್ಟು ಶೇಂಗಾ ಬಂದು ನೋಡಿದ್ರಲ್ಲ ಎಷ್ಟು ಶೇಂಗಾ ಬಂದಾವ ಅಂತ. ತೊಗರಿನೂ ತುಂಬ್ಕೊಂಡೆ, ಶೇಂಗಾ ತುಂಬ್ಕೊಂಡೆ. ಜೋಳ ಇಟ್ಟೀನಿ ರೀ. ಅವ ಮುಡ್ಚಿ ಪುಡಿ ಕಳಿಸ್ತೀನವ. ಅವಳ ನುಷಿ ಆಗ್ಲಾರ ಪುಡಿ ಐತಂದ್ರಿ, ಕಳಿಸ್ತೀನಿ. ತುಂಬಿ ಕಲಿಸಿ ತುಂಬಿ ಬ್ಯಾರ್ಲ್ಗೆ ಹಾಕಕತ್ತೆ ಅಂದು. ಅಲ್ಲಿ ಶ್ರಾವಣಿನ ಬ್ಯಾರ್ಲ್ ಐತಲ್ರಿ, ಆ ಬ್ಯಾರ್ಲ್ಗೆ ಹಾಕಿ ಇಡಾಕೈತಿ ಒಂದು ಚೀಲ ಹಾಕಿ ಅಂತಂದು. ಅಷ್ಟು ಹೋದೆ. ಯಾರು ಕೊಡ್ತಿದ್ರು ಸ್ನೇಹಿತರೆ? ಮನ್ಯಾಗ ಕುಂತ್ರೆ ಯಾರು ಶೇಂಗಾ ಕೊಡ್ತಾರೇನ್ರಿ? ಇಲ್ಲಾಂದ್ರೆ ಹೋದ್ರೆ ಆಗುತ್ತೆ ನೋಡಿ. ಆದ್ರೆ ಹೋಗ್ಬೇಕಂತೀವ್ರಿ. ನಾವೇನು ಶ್ರೀಮಂತರ ಮನೆ ಅಂತ ಬಂದೀವಿ. ಅವರು ಅಷ್ಟಕ್ಕೆ ಅಣ್ಣ ನೌಕರಿ ಮಾಡ್ತಾನೆ. ಅವರು ಅಷ್ಟು ಚಲೋ ಅದಾರ. ಮಂತ್ಯಾಗ ಚಲೋ ಐತ್ರಿ ಅಲ್ಲಿ ತವ್ರ ಮನ್ಯಾಗ. ಅಲ್ಲಿ ಬೇಡಿದ್ರೆ ಇಲ್ಲಿ ಸಿಗಲ್ಲ ಸ್ನೇಹಿತರೆ. ಹೋಗಲೇಬೇಕು. ಶ್ರೀಮಂತರ ಮಕ್ಳು ಅದೀವಿ, ಹೋಗಲ್ಲ ಮಾಡಲ್ಲ ಅಂತ ನನಗೇನಿಲ್ರಿ. ಯಾವಾಗ ಕೆಲಸ ನನಗೆ ಪಾಲಿ ಬಂದರೂ ಪಂಚಾಮೃತ ಅಂತ ಆ ಕೆಲಸ ಮಾಡೇ ಮಾಡ್ತೀನಿ ರೀ. ನನಗೆ ಬೇಕಾದ ಕೆಲಸ ಇಲ್ರಿ. ಅದು ನಮ್ಮ ಹೊಟ್ಟೆ ಪಾಡಿ ನಾವು ಮಾಡಲೇಬೇಕು ರೀ. ಯಾವುದೇ ಒಂದು ಕೆಲಸ ವಿದ್ಯೆ ಅಂದ್ರೆ ಅದು ಹೊಲ್ಮನೆ ಕೆಲಸ ಅಂದ್ರೆ ಸಣ್ಣದಲ್ರಿ, ಅದು ಗ್ರೇಟ. ಅದು ಒಂಥರ ರೈತರದ್ದು ಕೆಲಸ ರೀ. ಭಾಳ ನನಗೆ ಖುಷಿ ಆಗುತ್ತೆ ನೋಡಿ. ಆ ಹೊಲ್ಮನೆ ಕೆಲಸ ನನಗೆ ಖುಷಿ ಸಿಗುತ್ತೆ ಸ್ನೇಹಿತರೆ. ಸುಳ್ಳು ಹೇಳಲ್ಲ ನಾನು, ಸತ್ಯವಾಗ್ಲೂ ಹೇಳ್ತೀನಿ ರೀ. ಹೊಲ್ಮನೆ ಕೆಲಸ ನನಗೆ ಫುಲ್ ಖುಷಿ ಆಗುತ್ತೆ. ಯಾಕಂದ್ರೆ 4 ಮಂದಿ ಕೂಡಿ 4 ಮಾತಾಡಿ 4 ರೊಟ್ಟಿ ಉಂಡು ಏನಿಲ್ಲ ನೋಡಿ. 300 ರೂಪಾಯಿ ಆರಾಮ್ ತೊಗೊಂಬಂದ್ಬಿಡ್ತೀವಿ. 300 ಹೆಂಗೆ ಮುನ್ಗುತ್ತೆ ಗೊತ್ತಾಗಲ್ಲ. ಮನ್ಯಾಗಿದ್ರೆ ಹೆಂಗೆ ಹೋಗುತ್ತಿರಲ್ಲ ಕೆಲಸನೇ ಏನೂ ಆಗಲ್ಲ ಸ್ನೇಹಿತರೆ. ಮತ್ತು ಬಂದು ಬಡ್ಕೊಂಡು ಮಾಡ್ಕೊತೀವಿ. ಬಡ್ಕೊಂಬಂದು ಕೆಲಸ ಮಾಡ್ತೀವಿ. ಮನ್ಯಾಗ ಉಷ್ಟು ಮಾಡ್ತೀವಿ, ಎಲ್ಲ ನಿಭಾಯಿಸ್ತೀವಿ. ಹಿಂಗೆ ನೋಡಿ ಸ್ನೇಹಿತರೆ. ಮನೆಯಾಗಿದ್ದೇವೆ ಅಂದ್ರೆ ಏನೋ ಮೈಗಾತನ ಅಂತಲ್ಲ, ಮೈಗಾತನಕ್ಕೆ ಬಿದ್ದು ಬಿಡ್ತೀರಿ ಮನುಷ್ಯ ಯಾವುದೇ ಆಗಲಿ. ಶ್ರಾವಣಿ ಯಾವ ಥರ ಕಿತಾಪತಿ ಮಾಡ್ತಾವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಏನಾರು ಸಾಂಬಾರು ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ.
ತಾರೆ ಬಟ್ಟೆ ಒಯ್ದರು ಇದು ಡ್ಯಾಮೇಜ್ ಬಂದಂತ ಮತ್ತೆ ಕೊಟ್ಟು ಬೇರೆ ಹೋದ್ರು ನೋಡಿ. ಇದ್ರಾಗ ಒಂದು ನೀಲಿ ಸೀರೆ ವ್ಯಾಪಾರ ಆಯ್ತು ನೋಡಿ. ಇದ್ರಾಗ ಇನ್ನು 2 ಪೀಸ್ ಉಳಿದ್ರು ನಾವಂತ ತೊಗೊಂಡೆ. ನೀಲಿ ಸೀರೆ ಒಂದು ವ್ಯಾಪಾರ ಆಗೈತೆ. ಅದನ್ನು ಪಿಕೋ ಹಾಕಿಟ್ರೆ ಆಳೆ ತೆಗಿಯಮ್ಮ, ಅದನ್ನು ಪಿಕೋ ಹಾಕ್ಬೇಕು. ಏನು ಬನ್ನಿ ಸ್ನೇಹಿತರೆ, ಪಲ್ಯ ಮಾಡ್ಬೇಕಂತ ಬ್ಯಾಳೆ ಕುದಿಯಾಕಿಲ್ರಿ, ಕುದಿಯಾಕತ್ತ ನೋಡಿ. ನೀರು ಬತ್ಯಾವು ಬಂದ್ ಮಾಡಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀವಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬ್ಯಾಳೆ ಪಲ್ಯ ನೋಡಿ ಇವತ್ತು. ಇಷ್ಟ ನೋಡಿ, ಸಜ್ಜಿ ರೊಟ್ಟಿ ಬಾಳೆ ಪಲ್ಯ ಭಾಳ ಇಷ್ಟ ಸ್ನೇಹಿತರೆ. ಕಟಕ್ ರೊಟ್ಟಿ ಬಾಳೆ ಪಲ್ಯ ಮಸ್ತ್ ಸ್ನೇಹಿತರೆ. ಬ್ಯಾಳೆ ಪಲ್ಯ ರೆಡಿ ಆಯಿತು. 5 ನಿಮಿಷ ಕುದ್ರೆ ಆಯ್ತು ನೋಡಿ. ದಿಢೀರನ ಪಲ್ಯಕ್ಕೊಂದು ಏನಿರ್ಲಿಕ್ಕಂದ್ರೆ ಪಲ್ಯದೊಂದು ಸಮಸ್ಯೆ ನೋಡಿ. ರೊಟ್ಟಿ ಹೆಂಗಾರ ಮಾಡ್ಬೋದ್ರಿ, ಪಲ್ಯ ಒಂದು ಮಧ್ಯಾಹ್ನದಾಗನೇ ಮಾಡ್ತಿದ್ದೀನಿ ರೀ. ಏನಾರ ಮಾಡ್ಬೇಕಂತೇಳಿ ಅವ್ರ ಊಟ ಮಾಡಲಿಲ್ಲ, ನನಗೆ ಹಸುದಿರಲ್ಲ, ಅದಕ್ಕೆ ಹಿಂಗಾಗಿ ಮಾಡಿಲ್ಲ. ಇವಾಗ ಒಂದು ಸ್ವಲ್ಪ ಬ್ಯಾಳೆ ಪಲ್ಯ ಮಾಡ್ಕೊಂಡು ನೋಡಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿ, ಮಸ್ತ್ ಇರ್ತೀರಿ ಈ ಥರ ಪಲ್ಯ. ಎಲ್ಲಿಗಾರ ದಿಢೀರನೇ ನೀವು ಎಲ್ಲಿಗೆ ಊರಿಗೆ ಪಾರಿಗೆ ಹೋಗ್ಬೇಕಾದ್ರೆ ನೆನಕ್ಕೆ ಬೇಡ್ರಿ, ಒಂದು ಉಗಿ ಕುದಿಸಿ ಮಾಡ್ಕೊಂಬಿಟ್ರೆ ನೆನಕ್ಕೆ ಹೆಂಗೆ ಬೇಳೆ ಪಲ್ಯ ಮಾಡ್ತೀವಿ ಅದೇ ಟೇಸ್ಟಾಗಿ ಬರುತ್ತೆ. ನಿಮ್ಗೇನಾದರೂ ರೆಸಿಪಿ ಬೇಕಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ವಿಡಿಯೋ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರೆಸಿಪಿ ಬೇಕಕ್ಕ ಈ ಥರ ರೆಸಿಪಿ ತೋರಿಸಿ ಬ್ಯಾಳೆ ಪಲ್ಯ ಅಂತ ಹಾಕಿ, ನಾ ಖಂಡಿತ ನಿಮ್ಗೆ ಇನ್ನೊಂದು ಸಾರಿ ರೆಸಿಪಿ ಫುಲ್ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಒಂದು 5 ನಿಮಿಷ ಕುದಿಲಿ. ಕುದ್ಮೇಲೆ ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಊಟನೂ ಆಯಿತು. ಶ್ರವಣಿನೂ ತಂಡಂಗಿ ಹಾಕೊಂಡಾಕತ್ತಾಳ. ಕಿಲಿ ಹಾಕಮ್ಮ ಅದನ್ನು. ಶ್ರವಣಕುಮಾರ್ನ ತಂಡಂಗಿ ಹಾಕೊಂಡು ಕುಂತಾನೆ. ಎಲ್ಲ ಕ್ಲೀನ್ ಮಾಡಿ ನೋಡಿ. ಮನೆ ಎಲ್ಲ ಅಷ್ಟು ಮನೆ ತುಂಬ ಬಿದ್ದಿದ್ದು ಸಾಮಾನು ಬಿಟ್ಟು ಬಟ್ಟೆ ಬೈದೆಲ್ಲ ಕ್ಲೀನ್ ಮಾಡಿದೆ. ಪಿಕೋ ಹಾಕ್ಬೇಕಂದ್ರೆ ಟೈಮ್ ಭಾಳ ಆಗೈತಿ. ಟೈಮ್ ಇವಾಗ 9:30 ಹಾಕಿ ಅಂತ ಏನು ಮಾಡೈತೆ. ನಾವು ಇವತ್ತೇನು ಟೀಚಿಂಗೇ ಮಾಡೋದ ನೋಡಿ ಸ್ನೇಹಿತರೆ. ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಒಂದು ವಿಷಯ ನಿಮಗೂ ಶೇರ್ ಮಾಡ್ಬೇಕಂತೀನಿ. ಬನ್ನಿ ಸ್ನೇಹಿತರೆ, ಇವೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಪಿಕೋ ಮಿಷಿನ್ ಹಚ್ಚಿಡ್ಬೇಕಂದು ಆಗವಲ್ದು. ಈಗ ಇವರ ಮುಕ್ಕೋಣಕ್ಕೆ ಓಡಾಡಕತ್ತಾರೆ. ಮ್ಯಾಗ ಮುಕ್ಕೋಬೇಕಲ್ಲ, ಹಿಂಗಾಗಿ ಮ್ಯಾಗ ಹಸಿ ಹಾಸ್ಬೇಕು. ಎಲ್ಲರೂ ಹಾಯ್ ಬಾಯ್ ಮಾಡಿರಿ. ಶ್ರವಣ ಅವು ನಿದ್ದೆ ಬಂದೈತಿ ಸ್ನೇಹಿತರೆ. ಅವು ಅಲ್ಲಿಗ ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಕದನ ಹಾಕ್ಕೊಂಬಂದು ಎಲ್ಲ ಇಷ್ಟು ಇದು ಮಾಡಿದೆ. ಹೆಣ್ಮಕ್ಳಾಗಿ ಹುಟ್ಟೋದ ಒಂದು ದೊಡ್ಡ ಅಪರಾಧ ಆಗಿಬಿಟ್ಟೈತೆ ನೋಡಿ ಸ್ನೇಹಿತರೆ. ಯಾಕೆ ಏನು ಅಂತ ಅನ್ಕೋತಿರ್ಬೇಕು. ಯಾಕೆ ಏನಂದ್ರೆ ಹೆಣ್ಮಕ್ಳು ಹಣೆಬಾರ ನೋಡಿ. ಹುಟ್ಟೋದೊಂದು ಊರಾಗ, ಬೆಳೆದೊಂದು ಊರಾಗ. ಹುಟ್ಟೋದಂದ್ರೆ ಹೆಣ್ಣಮ್ಮನ ಊರಾಗ ಹುಡ್ತೀವಿ ರೀ. ತಾಯಿ ತವ್ರ ಮನ್ಯಾಗ ಹುಡ್ತೀವಿ. ಮತ್ತು ಬೆಳೆದಂದ್ರೆ ನಮ್ಮ ತವ್ರ ಮನ್ಯಾಗ ಬೆಳಿತೀವಿ ರೀ. ಮತ್ತು ಇರೋದಂದ್ರೆ ಗಂಡು ಮನ್ಯಾಗ ಇರ್ತೀವಿ. ಹೆಣ್ಮಕ್ಳದು ಅದೃಷ್ಟನೇ ಸರಿ ಇಲ್ಲಲ್ಲ ಸ್ನೇಹಿತರೆ. ಯಾಕಂದ್ರೆ ಈ ವಿಷಯ ನಿಮ್ಗೂ ಶೇರ್ ಮಾಡ್ಬೇಕು ಅನಿಸ್ತು. ನನಗೆ ಅನಿಸಿದ್ದು ರೀ. ನನಗೇನು ಅನ್ಸುತ್ತೆ ಮನಸ್ಸಿಗೆ ಅದೇ ನಿಮ್ಗೂ ಶೇರ್ ಮಾಡಿರ್ತೀನಿ. ಹೆಣ್ಮಕ್ಳಾಗಿ ಹುಟ್ಟಿ ಒಂದು ಅದೃಷ್ಟೋ ಗೊತ್ತಿಲ್ಲ. ಎಷ್ಟೋ ಮಂದಿ ಹೆಣ್ಮಕ್ಳು ಅದೃಷ್ಟ ಇರ್ತೈತೆ. ನಮ್ಮಂಥವ್ರದ್ದು ಒಂದಿಷ್ಟು ಮಂದಿ ದುರಾದೃಷ್ಟ ಇರುತ್ತೆ ನೋಡಿ ಸ್ನೇಹಿತರೆ. ಈ ಅಕ್ಕ ಈ ಮಾತು ಯಾಕೆ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೇಕು. ಹುಟ್ಟೋದು ಅಂತಾಕ, ಬೆಳೆದು ಅಂತಾಕ, ಫೈನಲ್ಲಾಗಿ ಇರೋದು ಅಂತಾಕ, ಸಾಯೋದು ಅಂತಾಕ, ಹುಟ್ಟಿದ ಜಾಗಕ್ಕೂ ಹೋಗಿ ನಾವು ಒಂದಲ್ಲ ಸ್ನೇಹಿತರೆ. 3 ಊರು ಆತ ನೋಡಿ. ನಾವು ಇರೋದು, ನಾವು ಸಾಯ್ತನ ಇರಬೇಕಂದ್ರೆ 3 ಊರು ಆತ ನೋಡಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ನೋಡಿ. 3 ಊರಾದರೂ ಇರಬೇಕು, 6 ಊರಾದರೂ ಇರಬೇಕು. ಯಾಕೆ ಮನಸ್ಸಿಗೆ ನೋವು ಅನ್ನೋಕ್ಕಿಂತ ಒಂದೇನೋ ಒಬ್ಬರು ವಿಷಯ ಒಂದು ಹೆಣ್ಣಿನಂತಾನೆ ನನಗೇನು ಅವ್ರು ಏನಾಗಿಲ್ಲ. ಅವ್ರ ಪರಿಸ್ಥಿತಿ ನೋಡಿ ನನಗೆ ಒಂದು ಸ್ವಲ್ಪ ಬೇಜಾರಾಯ್ತು ಸ್ನೇಹಿತರೆ. ಇವಾಗ ತವ್ರ ಮನ್ಯಾಗ ಲಗ್ನ ಬರೋಕ್ಕಿಂತ ಮೊದಲು ಎಷ್ಟು ಚಂದ ಇರ್ತೀವಿ ರೀ ತವ್ರ ಮನ್ಯಾಗ. ಎಷ್ಟು ಅಕ್ಕರ ಹಂಗೆ ಚಂದ ನೋಡ್ಕೊಂಡಿರ್ತಾರೆ. ಲಗ್ನ ಬಂದ ಮೇಲೆ ನಾವು ಯಾರೋ ಅವ್ರು ಯಾರೋ ಒಬ್ಬಳು ಕೊಟ್ಟ ಮನೆಗೆ ಹೋಗ್ಯಾಳ ಮುಗಿತಾಕಿದ್ದು ಎಲ್ಲ ಮುಗೀತು. ಲಗ್ನ ಮಾಡಿಬಿಟ್ಟು ಮುಗೀತು ಅಂತ ಹೆಂಗೆ ಸುಲಭವಾಗಿ ಕೈ ಬಿಡ್ತಾರೆ ಸ್ನೇಹಿತರೆ. ಅದೇ ಒಂದು ವಿಚಾರ ನೋಡಿ. ಇವಾಗ ಲಗ್ನ ಆಗೋಕ್ಕಿಂತ ಮೊದಲಾದ್ರೆ ಎಷ್ಟು ಪ್ರೀತಿ ಜಾಸ್ತಿ ಇರ್ತಾರೆ. ಅಣ್ಣಗ ಅಪ್ಪ ಅವ್ವ ತಂದೆ ತಾಯಿ ಮಾತ್ರ ಇದ್ದೇ ಇರ್ತೀರಿ. ಮಗಳು ಲಗ್ನ ಆಗಿ ಹೋದ್ರೇನು ಎಲ್ಲಿದ್ದೇನು ತಂದೆ ತಾಯಿ ಮಾತ್ರ ಪ್ರೀತಿ ಇದ್ದೇ ಇರ್ತಾ. ಅಣ್ಣ ಅಥವಾ ಅತ್ತಿಗೆ ಆಗಿರ್ಬೋದು. ನನ್ನ ವಿಷಯ ಅಂತ ಹೇಳಲ್ಲ ಸ್ನೇಹಿತರೆ, ಎಲ್ಲರ ವಿಷಯ ಪ್ರತಿಯೊಂದು ಹೆಣ್ಣು ವಿಷಯದಾಗೂ ತವ್ರ ಮನೆಯಾಗ ಎಷ್ಟೇ ಬಂಗಾರ ತೊಟ್ಟದಾಗ ಕುಂತು ತೂಗಿ ಆಡಿ ಬಂದರೂ ಗಂಡು ಮನೆಯಾಗ ಕಷ್ಟಪಡೋದು ಮಾತ್ರ ತಪ್ಪಲ್ಲ ನೋಡಿ ಸ್ನೇಹಿತರೆ. ಈ ವಿಚಾರ ನನ್ನ ವಿಷಯದಾಗ ಆಗೈತೆ. ಇನ್ನೊಬ್ಬರು ಯಾವಾಗ ಬಟ್ಟೆ ಹಾಕ್ಬಂದ್ರೆ ಅವರು ಅಷ್ಟೇ ತವ್ರ ಮನ್ಯಾಗ ಶ್ರೀಮಂತರದಾರಂತ. ಅವಾಗ ಮದುವೆಗಿಂತ ಮೊದಲು ಎಷ್ಟು ಚಂದ ಇದ್ವಿ, ಅದೇ ಥರ ಯಾಕೆ ಇರಬಾರ್ದು ಅಂತ ಸ್ನೇಹಿತರಾಕಿ. ಆ ಥರ ಇರೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಮದುವೆಗಿಂತ ಮೊದಲು ಹೆಂಗಿರ್ತೀವಿ ಅದೇ ಥರ ನಾವು ಇರಬೇಕಾಗಿತ್ತು. ಮದುವೆ ಆಗಿ ಬಂದು ಇವಾಗ ಏನೂ ಕಳ್ಳಿಲ್ಲ. ಈ ಕಡೆ ಗಂಡು ಮನೆಯವ್ರಿಗೆ ಕಳ್ಳಿಲ್ಲ, ಈ ಕಡೆ ತವ್ರ ಮನೆಯವ್ರಿಗೆ ಕಳ್ಳಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ. ಮದುವೆಗಿಂತ ಮೊದಲು ಹೆಂಗಿದ್ವಿ ಹಂಗೆ ಇರಬೇಕಾಗಿತ್ತು.
ನಿನಗೂ ಭಾಳ ಕಷ್ಟ ಐತಿ ಅಂತ ಆಕಿನ ನಾನು ಕೂಡ ಹತ್ವಿ ಸ್ನೇಹಿತರೆ. ಹಿಂಗಾಗಿ ಭಾಳ ಬೇಜಾರು ಅನ್ನಿಸ್ತು ಮನ್ಸಿಗೆ. ಅದಕ್ಕೆ ನಿಮ್ಗೂ ಶೇರ್ ಮಾಡ್ಬೇಕು ಅನ್ನಿಸ್ತು. ಎಷ್ಟು ಸರಿಯೋ ಎಷ್ಟು ತಪ್ಪೋ ಗೊತ್ತಿಲ್ಲ. ನನ್ನ ಅನಿಸಿಕೆಯನ್ನು ನಿಮ್ಗೂ ಶೇರ್ ಮಾಡೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು ಹೆಣ್ಣು ಎಷ್ಟೋ ಇದು ದಿವಸಗಳು ಕಳೆದ್ರೆ ಹಿಂದಿನ ನೆನಪು ಮಾಡ್ಕೊಂಡ್ರೆ ಭಾಳ ಕಷ್ಟ ಆಗತ್ತೆ ರೀ. ಹಿಂದಿನ ಮರೆತು ಎಂದೋ ಒಂದು ಜೀವನ ಮಾಡಬೇಕು. ಅದು ಮತ್ತು ತವ್ರ ಮನ್ಯಾಗ ಅಷ್ಟು ಚಂದ್ರಂತ ಬೆಳೆಸಿ ಎಲ್ಲ ಒಂದು ಖಾಲಿ ಮಣ್ಣು ಹತ್ತಿರ ತಾಯಿ ತಂದೆ ಒರೆಸಿ ಮಕ್ಕಳು ಬೆಳೆಸಿ ಇನ್ನೊಬ್ರ ಮನೆ ಲಗ್ನ ಮಾಡಿಕೊಟ್ಟು ಆ ಗಂಡ ಮನ್ಯಾಗ ಬಂದು ಒಂದು ಹೆಣ್ಣು ಅನುಭವಿಸೋ ನರಕ ಯಾತ್ರೆ ಯಾರೂ ಹೆಣ್ಣು ಮಕ್ಕಳು ಅನುಭವಿಸ್ತೀರ ಅವ್ರಿಗೆಲ್ಲ ಗೊತ್ತಿರ್ತಾ. ತವ್ರ ಮನೆ ಸುಖದಿಂದ ಬಂದು ಗಂಡ ಮನೆ ನರಕ ಯಾತ್ರೆ ಅನುಭವಿಸೋರಿ ಮತ್ತು ಪ್ರತಿಯೊಂದು ಹೆಣ್ಣಿಗೂ ಅದು ಅನುಭವ ಇದ್ದೇ ಇರ್ತಾ. ಅದು ಮಾತ್ರ ಮರಿಲಾರ್ದು ನೋಡಿ. ಆ ಕಷ್ಟ ಅನುಭವಿಸ್ಬೇಕಂದ್ರೆ ಈ ಕಡೆ ತವ್ರ ಮನೆಯವ್ರಿಗೆ ಹೇಳೋಕ್ಕಾಗಲ್ಲ, ಈ ಕಡೆ ಗಂಡು ಮನೆಯವ್ರಿಗೆ ಹೇಳೋಕ್ಕಾಗಲ್ಲ. ಆ ಕಷ್ಟ ನುಂಗಿ ಅರ್ಧ ಸತ್ತೋಗಿರ್ತೈತೆ ರೀ ಜನ್ಮ, ಹೆಣ್ಣಿನ ಜನ್ಮ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅರ್ಧ ಸತ್ತರು ಏನೋ ಫುಲ್ ಸತ್ತರೇನೋ ಬದುಕಲೇಬೇಕ್ರಿ. ನಮ್ಮ ಪರಿಸ್ಥಿತಿ ನೋಡಿ, ನಮ್ಮದು ಮಕ್ಕಳು ನೋಡಿ ಬದುಕಬೇಕಾಗತ್ತೆ. ಅವ್ರದ್ದು ಗಂಡ ಮಕ್ಕಳು ಎಲ್ಲ ಇದ್ರೂ ಜೀವನ ಕಷ್ಟದಾಗ ಅಳೋದಂದ್ರೆ ಹೆಂಗೆ ನೋಡಿ. ನಮಗೆ ಗಂಡ ಇಲ್ಲ, ಮಕ್ಕಳು 2 ಮಕ್ಕಳು ತೊಗೊಂಡು ಜೀವನ ಮಾಡಬೇಕು ಅಂತ ನಾವು ಕಣ್ಣೀರು ಸುರಿಸಿರ ಅವರೆಲ್ಲ ಇದ್ರೂ ಏನೋ ಅಂತಾರಲ್ಲ ಸ್ನೇಹಿತರೆ, ಕೈ ಬಂತು ಬಾಯಿ ಬರಲಿಲ್ಲ ಅಂತಾರಲ್ಲ, ಆ ಥರ ಪರಿಸ್ಥಿತಿ ಆಗದ ನೋಡಿ ಅವರು. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಭಾಳ ಬೇಜಾರಾಯಿತು ನನಗೂ ಕೂಡ. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ವಿಡಿಯೋ ಹೆಲ್ತಾಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ನಾನು ಅನಿಸಿದ್ದೆ ನೋಡಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸ್ನೇಹಿತರೆ. ಯಾವುದೇ ಪೂಲ್ ವಿಡಿಯೋ ನೋಡಿದವರಿಗೆ ಅರ್ಥ ಆಗಿರ್ತೈತೆ ನನ್ನ ವಿಡಿಯೋ ಹೆಂಗಿತ್ತು ಹೆಂಗಿಲ್ಲ ಅಂಥೇಳಿ. ಪೂಲ್ ವಿಡಿಯೋ ನೋಡೋಕ್ಕೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಮತ್ತು ಏನಾದರೂ ಪೂಲ್ ವಿಡಿಯೋ ನೋಡೋಕ್ಕೂ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ, ಏನಾದರೂ ನನ್ನಿಂದ ನಿಮಗೆ ಬೇಜಾರಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ವಿಡಿಯೋ ಪೂಲ್ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.